ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ನ್ಯಾಯಪೀಠದ ಮೇಲೆ ಶೂ ಎಸೆದ ಪ್ರಕರಣ ಅಕ್ಷಮ್ಯ ಅಪರಾಧ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು, ಮುಖ್ಯ ನ್ಯಾಯಮೂರ್ತಿಗಳು ಮುಸ್ಲಿಂ ದರ್ಗಾ ಮರುಸ್ಥಾಪನೆಗೆ ಆದೇಶ ನೀಡಿ ಖಜುರಾಹೋ ದೇವಾಲಯದಲ್ಲಿ ವಿಷ್ಣುವಿನ ಭಗ್ನಮೂರ್ತಿಯನ್ನು ಮರುಸ್ಥಾಪಿಸಲು ಆದೇಶ ನೀಡದೆ ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭೇದ ಭಾವ ಮಾಡುತ್ತಿದ್ದಾರೆಂದು ಹಿಂದೂ ಪರ ಕಾರ್ಯಕರ್ತರು ಆರೋಪಿಸುತ್ತಿದ್ದಾರೆ. ಹಾಗಾದರೆ ಇದು ನಿಜವೇ? ಮುಖ್ಯ ನ್ಯಾಯಮೂರ್ತಿಗಳು ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮವನ್ನು ಕಡೆಗಣಿಸುತ್ತಿದ್ದಾರಾ? ಈ ಕುರಿತಾದ ವಾಸ್ತವ ಇಲ್ಲಿದೆ. ಮಧ್ಯಪ್ರದೇಶದ ಛತರ್ಪುರ ಜಿಲ್ಲೆಯಲ್ಲಿ ಸುಮಾರು 9 ರಿಂದ 12ನೇ ಶತಮಾನದಲ್ಲಿ ಚಂದೇಲ ರಾಜವಂಶದಿಂದ ನಿರ್ಮಿಸಲಾದ ಖಜುರಾಹೋ ದೇವಾಲಯದಲ್ಲಿ 7 ಅಡಿ ಎತ್ತರದ ವಿಷ್ಣುವಿನ ಮೂರ್ತಿಯನ್ನು ನಿರ್ಮಿಸಲಾಗಿತ್ತು. ಈ ವಿಷ್ಣುವಿನ ಮೂರ್ತಿಯ ಶಿರವನ್ನು 12-13ನೇ ಶತಮಾನದ ಮೊಘಲ್ ಆಕ್ರಮಣಕಾರನ ದಾಳಿಯಲ್ಲಿ ಕತ್ತರಿಸಲಾಗಿತ್ತು. ಸ್ವತಂತ್ರ ಬಂದು ಶತಮಾನಗಳು ಕಳೆದರೂ ನಿರ್ಲಕ್ಷ್ಯಕ್ಕೊಳಗಾಗಿರುವ ಈ ಮೂರ್ತಿಯ ಪುನರ್ ನಿರ್ಮಾಣ ಮಾಡಬೇಕೆಂದು ಹಲವು ಬಾರಿ ಸರ್ಕಾರಕ್ಕೆ ಹಾಗೂ ಪುರಾತತ್ವ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಭಗ್ನವಾಗಿರುವ ವಿಷ್ಣುವಿನ ಮೂರ್ತಿಯ ಪುನರ್ ನಿರ್ಮಾಣ ಮತ್ತು ಪ್ರತಿಷ್ಠಾಪನೆ ಮಾಡಿ ಖಜುರಾಹೋವನ್ನು ಧಾರ್ಮಿಕ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಮಧ್ಯಪ್ರದೇಶ ಸರ್ಕಾರ, ಪುರಾತತ್ವ ಇಲಾಖೆ ಹಾಗೂ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಗೆ ಆದೇಶ ನೀಡುವಂತೆ ಕೋರಿ ವಕೀಲ ರಾಕೇಶ್ ಕಿಶೋರ್ ದಲಾರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮನವಿ ಮಾಡಿದ್ದರು. ಈ ಮನವಿಯನ್ನು ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು, ಖಜುರಾಹೋ ದೇವಾಲಯವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಿಯಂತ್ರಣದಲ್ಲಿರುವ ಪುರಾತನ ಸ್ಥಳವಾಗಿದೆ. ಮೂರ್ತಿಯ ಮರುಸ್ಥಾಪನೆಗೆ ಇಲಾಖೆಯ ಅನುಮತಿ ಅಗತ್ಯವಾಗಿದ್ದು, ನ್ಯಾಯಾಲಯವು ಇದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. ಇಲಾಖೆಯ ನಿಯಮಗಳು ಮೂರ್ತಿಯ ಮರುನಿರ್ಮಾಣ ಮಾಡುವುದನ್ನು ನಿಷೇಧಿಸುತ್ತದೆ. ಈ ನಿಯಮಗಳು ಐತಿಹಾಸಿಕ ಸ್ಥಳದ ಮಹತ್ವವನ್ನು ಕಾಪಾಡುತ್ತವೆ. ಮೂರ್ತಿ ಮರುನಿರ್ಮಾಣ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ಅರ್ಜಿಯು ಪಬ್ಲಿಕ್ ಇಂಟರೆಸ್ಟೆಡ್ ಲಿಟಿಗೇಷನ್ ಅಲ್ಲ, ಬದಲಾಗಿ ಪಬ್ಲಿಸಿಟಿ ಇಂಟರೆಸ್ಟೆಡ್ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಇದಕ್ಕೆ ಪಿಟಿಷನರ್, ನಾನೊಬ್ಬ ಲಾರ್ಡ್ ವಿಷ್ಣುವಿನ ಬಲಿಷ್ಠ ಭಕ್ತನೆಂದು ಹೇಳಿದ್ದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯ ನ್ಯಾಯಮೂರ್ತಿಗಳು, ನೀವು ಬಲಿಷ್ಠ ಭಕ್ತನೆಂದು ಹೇಳುತ್ತೀರಿ, ಹೋಗಿ ಪ್ರಾರ್ಥಿಸಿ, ಧ್ಯಾನ ಮಾಡಿ. ನೀವು ಶೈವ ಸಂಪ್ರದಾಯಕ್ಕೆ ವಿರುದ್ಧವಾಗಿಲ್ಲವೆಂದರೆ ಖಜುರಾಹೋದಲ್ಲಿ ದೊಡ್ಡ ಶಿವಾಲಯವಿದೆ, ಅಲ್ಲಿಯೇ ಪೂಜಿಸಿ ಎಂದು ಹೇಳುತ್ತಾರೆ. ಈ ಹೇಳಿಕೆಯನ್ನು ಹಿಂದೂ ಕಾರ್ಯಕರ್ತರು ಅಸಂವೇದನಾಶೀಲ, ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಹಾನಿ ಉಂಟು ಮಾಡುವ ಹೇಳಿಕೆ ಎಂದು ಗವಾಯಿಯವರನ್ನು ಟೀಕಿಸಿದ್ದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಗವಾಯಿಯವರ ರಾಜೀನಾಮೆಗೆ ಒತ್ತಾಯಿಸಿದರು. ಇದಕ್ಕೆ ಅಕ್ಟೋಬರ್ 6ರಂದು ಕೋರ್ಟ್ನಲ್ಲಿಯೇ ಪ್ರಶ್ನೆ ನೀಡಿರುವ ಮುಖ್ಯ ನ್ಯಾಯಮೂರ್ತಿಗಳು, ನಾನು ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತೇನೆ, ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ, ಇದು ನ್ಯಾಯದ ಸುರಕ್ಷತೆಯನ್ನು ಕಾಪಾಡುವ ಪ್ರಯತ್ನ ಎಂದು ಸ್ಪಷ್ಟಪಡಿಸಿದ್ದರು. ಆದರೆ ಈ ಸೃಷ್ಟೀಕರಣದ ನಂತರವೂ ಸಾಮಾಜಿಕ ಜಾಲತಾಣಗಳಲ್ಲಿ ದೆಹಲಿಯ ಮುಸ್ಲಿಂ ದರ್ಗಾದ ಮರುಸ್ಥಾಪನೆಗೆ ಆದೇಶ ನೀಡಿ ಖಜುರಾಹೋ ದೇವಾಲಯದಲ್ಲಿನ ವಿಷ್ಣು ಮೂರ್ತಿಯ ಮರು ನಿರ್ಮಾಣಕ್ಕೆ ಆದೇಶ ನೀಡದೆ ಅರ್ಜಿಯನ್ನು ತಿರಸ್ಕರಿಸಿ ಧಾರ್ಮಿಕ ಭೇದ ಭಾವ ಮಾಡುತ್ತಿದ್ದಾರೆ ಎಂದು ಹಿಂದೂ ಕಾರ್ಯಕರ್ತರು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಆದರೆ ಈ ಆರೋಪ ಸಂಪೂರ್ಣ ಸುಳ್ಳಾಗಿದೆ. ದೆಹಲಿಯ ಆಶಿಕ್ ಅಲ್ಲಾ ದರ್ಗಾ ಮುಸ್ಲಿಮರ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವದ ಸ್ಥಳವಾಗಿದ್ದು, ಈ ಸ್ಥಳದ ಬಗ್ಗೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ BA ನಾಗರತ್ನ ಹಾಗೂ ಜಸ್ಟಿಸ್ R ಮಹದೇವನ್ ಅವರ ಪೀಠ ಆಗಸ್ಟ್ 19, 2025ರಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ದರ್ಗಾ ಮತ್ತು ಸುತ್ತಮುತ್ತಲಿನ ಸ್ಥಳಗಳ ಮೇಲ್ವಿಚಾರಣೆ, ಮರುಸ್ಥಾಪನೆ, ಸಂರಕ್ಷಣೆ ಮಾಡುವಂತೆ ಆದೇಶ ನೀಡುತ್ತದೆ. ಈ ಸತ್ಯಾಂಶವನ್ನು ತಿರುಚಿ ಮಸೀದಿಯ ಪರವಾಗಿ ಮುಖ್ಯ ನ್ಯಾಯಮೂರ್ತಿಯ ಗವಾಯಿ ಅವರು ಆದೇಶ ನೀಡಿದ್ದಾರೆಂದು ಸುಳ್ಳು ಸುದ್ದಿಗಳು ಹರಡಿ ನ್ಯಾಯಮೂರ್ತಿಗಳ ಘನತೆಗೆ ಕಪ್ಪು ಮಸಿ ಬೆಳೆಯುವ ವ್ಯವಸ್ಥಿತ ಷಡ್ಯಂತರ ರೂಪಿಸುತ್ತಿರುವ ಕೆಲವು ಹಿಂದೂ ಕಾರ್ಯಕರ್ತರ ಹಿಡನ್ ಅಜೆಂಡಾ ಏನಿರಬಹುದು? ಸತ್ಯಾಂಶವನ್ನು ಪರಾಮರ್ಶಿಸದೆ ಇಂತಹ ಸುಳ್ಳು ಸುದ್ದಿಗಳಲ್ಲಿ ನಂಬಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಅಸಭ್ಯ ಪದಗಳಲ್ಲಿ ಟೀಕಿಸುತ್ತಿರುವ ಅಮಾಯಕರು ಇನ್ನಾದರೂ ಎಚ್ಚೆತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡವದಿರಲಿ.